ಡೆವಲಪ್ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಇವರಿಗೆ ಈ ಭೂಮಿಯನ್ನು ಕೊಡುವ ಕುಮಾರ್ ನಾಯಕ್ ಇದ್ರೋ, ನಿಮ್ಮ ಆರೋಪ ಕುಮಾರ್ ನಾಯಕ್ ಮೇಲೋ? ನೀವು ಕುಮಾರ್ ನಾಯಕ್ ಮೇಲೆ ಆರೋಪ ಮಾಡ್ತೀರಿ. ಅವತ್ತು ಭೂಮಿ ಇತ್ತಲ್ಲ, ಅವತ್ತು ಡಿನೋಟಿಫೈ ಮಾಡಬೇಕಾದ್ರೆ ಅಲ್ಲಾಗ್ಲೇ ಡೆವಲಪ್ ಆಗ್ಬಿಟ್ಟಿತ್ತು, ಅವಾಗ ಅವರಿದ್ರು ಆ ಜಾಗದಲ್ಲಿ, ಅವ್ರ ಮೇಲೆ ಹೇಳ್ತಾ ಇದೀರಿ. ಇದು ಹೆಂಗಿದೆ ಅಂತ ಆದ್ರೆ ನೀವು ಇವತ್ತು ಹೇಳ್ತೀರಿ, ಈಗ ಹೇಳ್ತಾ ಇದ್ದೀರಿ ಇವತ್ತು ಯಾಕೆ ಭೂಮಿ ಕೊಟ್ಟರು? ಭೂಮಿ ಕೊಟ್ಟವ್ರು ಯಾರು? ಭೂಮಿ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಆಡಳಿತಾವಧಿಯಲ್ಲಿದ್ದಾಗ. ಮೂಡಾ ಕಮಿಷನರ್ ಬಿಜೆಪಿ, ಮೂಡಾ ಅಧ್ಯಕ್ಷ ಬಿಜೆಪಿಯವರು, ಅಲ್ಲಿ ಉಸ್ತುವಾರಿ ಸಚಿವ ಬಿಜೆಪಿಯವರು, ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿಯವರು ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ರ? ಕೇಳಿ ಅವ್ರನ್ನ, ಖಂಡಿತವಾಗಿಯೂ ಇವ್ರ ಪಾತ್ರ ಯಾವ್ದಿದೆ ಅನ್ನೋದನ್ನ ತನಿಖೆ ಮಾಡಿಸೋಣ, ಮಾಡಿ. ಲೋಕಾಯುಕ್ತರು ಇನ್ನೂ ಅದ್ರ ಬಗ್ಗೆ ನಾನು ಪೂರ್ಣ ರಿಪೋರ್ಟ್ ಓದಲಿಲ್ಲ ಸರ್. ನಾನು ಸ್ವಲ್ಪ ನಾನು ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ದೇನೆ. ಒಂದು ನಿಮಿಷ ಇದೆ. 30 ಡಿಸೆಂಬರ್ 2017 ಒಂದು ಆದೇಶ ಮಾಡ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಇನ್ನು ಮುಂದೆ ಯಾವುದೇ ಸೈಟ್ ಅಲಾಟ್ಮೆಂಟ್ಸ್ ಇರಬಹುದು, ಇದು ಸರ್ಕಾರಕ್ಕೆ ಬರೋ ಅವಶ್ಯಕತೆ ಇಲ್ಲ, ಕಮಿಷನರು ಮತ್ತು ಚೇರ್ಮನ್ರು ಡಿಸೈಡ್ ಮಾಡಬಹುದು ಅಂತೇಳಿ ಆದೇಶ ಮಾಡ್ತಾರೆ. ಆ ಆದೇಶ ವಾಪಸ್ ತಗೊಂಡಿದ್ದು ಯಾವಾಗ ಅಂತಂದರೆ, ಇದೆಲ್ಲ ಪ್ರಕರಣ TV ಮುರಳಿ ಅವರು ಏನು ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಇದ್ದಾರೆ, ಅವ್ರ ಕಮಿಟಿ ರಿಪೋರ್ಟ್ ಕೊಟ್ಟಾಗ 2023 ನವೆಂಬರ್ 25ಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ, ಅಕ್ಟೋಬರ್ 25ಕ್ಕೆ. ಅದಾದ್ಮೇಲೆ ನವೆಂಬರಲ್ಲಿ ಈ ಆದೇಶ ಹೊರಡಿಸ್ತಾರೆ. ಇನ್ಮೇಲಿಂದ ಸರ್ಕಾರಕ್ಕೆ ಕಳಿಸಿ ಪ್ರಸ್ತಾವನೆಗಳನ್ನ ಅಲಾಟ್ಮೆಂಟ್ಗೆ ಅಂತೇಳಿ. ಅಂದ್ರೆ ಅರ್ಥ ಏನು? ಯಾವ ಉದ್ದೇಶದಿಂದ 30 ಡಿಸೆಂಬರ್ 2017 ಆರ್ಡರ್ ಮಾಡಿದ್ರು, ನೀವೇ ನಿರ್ಧಾರ ತೆಗೆದುಕೊಬಹುದು ಅಂತ ಹೇಳಿ ಕಮಿಷನರು ಮತ್ತು ಚೇರ್ಮನ್. ಈಗ ಚೇರ್ಮನ್ ಎಲ್ಲಿದ್ದಾರೆ ಅಂತ ಹೇಳಿ ನಾಥವ್ರು ಕೇಳಿದ್ರು, ಅದಕ್ಕೆ ಉತ್ತರ ಇಲ್ಲ. ಆಯ್ತು, ಇದೆಲ್ಲ ಒಂದು ಕಡೆಗೆ. ಈಗ ಎಲ್ಲದಕ್ಕಿಂತ ಪ್ರಮುಖವಾದಂಥ ಉತ್ತರ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಏನು ಅಂದರೆ, ಡೆವಲಪ್ ಯಾವಾಗ ಮಾಡುತ್ತೆ, ನೀವು ಅನೇಕ ಪದವಿಗಳಲ್ಲಿದ್ರಿ, ಅಕಸ್ಮಾತ್ ಏನಾದರೂ ಡಿನೋಟಿಫಿಕೇಶನ್ ಆಗಿತ್ತು ಅಂದರೆ ಅಕ್ವಿಸಿಷನ್ನೇ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ. 4-1ಇಂದನೇ ಕೈ ಬಿಟ್ಟಿದ್ರು, 6-1 ಆಗ್ಬೇಕಾದ್ರೆ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ. ಆಗ ನೀವೇನು ಮಾಡಬೇಕಾಗಿತ್ತು? ಲ್ಯಾಂಡ್ ಓನರ್ ಆಗಿ ಕಾಂಪೌಂಡ್ ಹಾಕ್ಬೇಕಾಗಿತ್ತು. ಅವ್ರು ಡೆವಲಪ್ ಮಾಡ್ತಿದ್ರು ತಾನೇ ಮುಡಾದವರು. ಅಕಸ್ಮಾತ್ ನೀವು ಅನೇಕ ಪದವಿಗಳಲ್ಲಿದ್ದಂಥವರು ನೀವು ಹೋಗಿ ಹೇಳಿದ್ರೆ ಇದು ನಂದಪ್ಪ ಅಂತ ಹೇಳಿದ್ರೆ, ಇಲ್ಲ ಒಂದ್ ನಿಮಿಷ ನಂದೇ ಸ್ವಂತ ಜಮೀನಿಗೆ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಜಮೀನು ಹೆಂಗಿದೆ ಅನ್ನೋದನ್ನು ಕೂಡ ಇನ್ನೂ ತನಕ ನಾನು ನೋಡಿ. ಏನಾದ್ರೂ ಆಗ್ಲಿ, ಕೆಸರೆ ಗ್ರಾಮದ ಜಮೀನನ್ನು ಅವ್ರು ನೋಡಿಲ್ವಂತೆ, ಅಲಾಟ್ ಆದ 14 ಸೈಟ್ಗಳನ್ನು ಅವ್ರು ನೋಡಿಲ್ಲ. ಏನಾದ್ರೂ ಆಗ್ಲಿ, ನಂದೇ ಸ್ವಂತ ಜಮೀನಿಗೆ 5 ಗುಂಟೆನ KHP ಅವರು ಅಕಸ್ಮಾತ್ ಆಗಿ ಎಕ್ಸ್ಟ್ರಾ ಡೆವಲಪ್ ಮಾಡಿದ್ರು. ಕಾಂಪೌಂಡ್ ಹಾಕೋಬೇಕಾಗಿತ್ತು, ಮಲ್ಲಿಕಾರ್ಜುನ್ ಸ್ವಾಮಿ ಅವ್ರ ಕಾಂಪೌಂಡ್ ಹಾಕೋಬೇಕಾಗಿತ್ತು. ಈಗ ಡೆವಲಪ್ ಮಾಡಿದ ಸೈಟ್ನ ನಾವು ಹೋಗಿ ಅರ್ಜಿ ಕೊಟ್ಟಿದ್ದಕ್ಕೆ 5 ಗುಂಟೆನಲ್ಲಿ ರೋಡ್ ಇತ್ತು ಮತ್ತು ಬೇರೆದೆಲ್ಲ ಇತ್ತು, ಕಿತ್ಬಿಟ್ಟು ಸರ್ ನಿಮ್ಮ ಕಾಂಪೌಂಡ್ ಹಾಕೊಳ್ಳಿ ಅಂತಂದ್ರೆ ನಾವು ಕಾಂಪೌಂಡ್ ಹಾಕೊಂಡ್ವಿ. 5 ಗುಂಟೆ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಡಬೇಕು ಅಂತಂದ್ರೆ, ಪ್ರಭಾವಿಯಾಗಿರ್ತಕ್ಕಂತಹ ಮುಖ್ಯಮಂತ್ರಿ, ಆವತ್ತು ಮುಖ್ಯಮಂತ್ರಿಗಳು ಆಗಿದ್ದಂತಹವರು ಅಥವಾ ಉಪಮುಖ್ಯಮಂತ್ರಿಗಳಾಗಿದ್ದಂತಹವರು ಸಿದ್ದರಾಮಯ್ಯನವ್ರಿಗೆ ಮಾಡ್ಕೊಡ್ತಾ ಇರಲಿಲ್ಲ ಅಧಿಕಾರಿಗಳು. ಒಂದು ಅಕಸ್ಮಾತ್ ಯಾರಾದರೂ ಡೆವಲಪ್ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರು ಈ ರೀತಿ ಅಧಿಕಾರಿಗಳು ಏನೋ ಡೆವಲಪ್ ಮಾಡ್ಬಿಟ್ಟಿದ್ದಾರೆ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಾ ನೀವು? ನಿಮ್ಮ ಸ್ವಂತ ಜಮೀನಲ್ವಾ? ಈಗ ನನ್ನೇನಾದ್ರು ನನ್ನ ಜಮೀನ್ ಹತ್ರ ಮಾಡಿದ್ರೆ ಕ್ರಮ ಕೈಗೊಂಡಿದ್ದೀರಾ? ಆಮೇಲೆ ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾದಂಥ ವಿಚಾರ ಏನು ಅಂತಂದ್ರೆ, ಇವಾಗ ತಾವು ಹೇಳ್ತೀರಾ ಕುಮಾರ್ ನಾಯಕ್ ಇವತ್ತು ಲೋಕಾಯುಕ್ತದಲ್ಲಿ ಹೇಳ್ತಾರೆ ನಟೇಶ್ ಅವರು ಅಲಾಟ್ ಮಾಡ್ಬಿಟ್ಟಿದ್ದಾರೆ ಅಂತ ಸೈಟ್ ಅಂತ. ಹೆಂಗಿದೆ ತಾರಕ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ವಸ್ತು ಕಳ್ಳತನ ಆಗ್ಬಿಟ್ಟಿದೆ, ಒಬ್ಬ ಕಳ್ಳ ಇದ್ದಾನೆ, ಒಬ್ಬ ಕಳ್ಳತನಕ್ಕೆ ಸಪೋರ್ಟ್ ಮಾಡಿದಂಥವ್ರು ಇದ್ದಾರೆ. ಏನಾಗಿದೆ? ಕಳ್ಳತನ ಆಗಿದೆ ನಿಜ, ಆಮೇಲೆ ಕಳ್ಳತನಕ್ಕೆ ಸಪೋರ್ಟ್ ಮಾಡೋದೊಂದು ತಪ್ಪು, ಆದರೆ ಕಳ್ಳಂದು ಮಾತ್ರ ತಪ್ಪಿಲ್ಲ ಅನ್ನೋ ಥರ ಇವತ್ತು ಲೋಕಾಯುಕ್ತರು ಆದೇಶ ಕೊಟ್ಟಿದ್ದಾರೆ. ಅಂದರೆ ಅವರ ಆರ್ಡ್ರಲ್ಲಿ ಬರೆದಿದ್ದಾರೆ. ಅಂದರೆ ಅರ್ಥ ಏನು? ಯಾವ ರೀತಿ ಈ ರಾಜ್ಯದಲ್ಲಿ ಅನ್ಯಾಯ ಸತತವಾಗಿ ಆಗ್ತಾ ಇದೆ. ನಾವು ವಾಲ್ಮೀಕಿನಲ್ಲಿ ಈಗಾಗಲೇ ಹೇಳಿದ್ರು, ಅಧಿಕಾರಿಗಳು ತಪ್ಪು, ವಕ್ಫಲ್ಲಿ ಅಧಿಕಾರಿಗಳು ತಪ್ಪು, ಲಿಕ್ಕರ್ ಸ್ಕ್ಯಾಮ್ ಆಯಿತು, ಅಧಿಕಾರಿಗಳು ತಪ್ಪು, CL2 ಇಂದ CL2 ಬಂಗಾರಪ್ಪನವ್ರ ಆದೇಶನ ಹಾಗೆ ಅದಲು ಬದಲು ಮಾಡಿದಂಥದ್ದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ತಪ್ಪು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳು ತಪ್ಪು. ಯಾವುದೇ ಡಿಪಾರ್ಟ್ಮೆಂಟ್ ಏನೇ ಸ್ಕ್ಯಾಮ್ ಆಗಲಿ, ನೀವು ಈಗಾಗಲೇ ಈ ರಾಜ್ಯದಲ್ಲಿ ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟು ರಮೇಶ್ ಕುಮಾರ್ ಅವರು ಮಾಡಿದ್ದಾರೆ, ಆ ಹತ್ಲ ಕಡೆ ಈಶ್ವರ್ ಖಂಡ್ರೆ ಮಾಡಿದ್ದಾರೆ, ಅಲ್ಲೂ ಸಹ ಯಾರು ತಪ್ಪು? ಅಧಿಕಾರಿಗಳು ತಪ್ಪು. ನೀವು ನೋಡ್ಕೊಂಡಿಲ್ಲ. ಅರ್ಥ ಏನು? ಯಾವ ರೀತಿ ನಡೀತಾ ಇದೆ ಅಂದ್ರೆ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂತಿರೋ ಒಂದ್ ಕಡೆ, 10 ಜನ ಆತ್ಮಹತ್ಯೆ ಈಗಾಗಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಆದ್ರೆ ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ, 10 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರತಿ ಸತಿನೂ ಸಹ ಅಧಿಕಾರಿಗಳು ತಪ್ಪು. ಆಮೇಲೆ ಪ್ರಜ್ವಲ್ ಅವ್ರ ಕೇಸಲ್ಲಿ ಯಾವ ರೀತಿ ತನಿಖೆ ಆಯ್ತು, ಆವಾಗ ಪ್ರಜ್ವಲ್ದೇ ತಪ್ಪು. ನಾನೇನು ಪ್ರಜ್ವಲ್ ಪರವಾಗಿ ಏನಿಲ್ಲ. ಆದ್ರೆ ವಿಚಾರ ಏನು ಅಂತಂದ್ರೆ, ಎಲ್ಲಾದ್ರಲ್ಲೂ ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ನವ್ರು ಏನೇ ತಪ್ಪು ಮಾಡಿದ್ರು ಅಧಿಕಾರಿಗಳದೇ ತಪ್ಪು. ಆದ್ರಿಂದ ನಟೇಶ್ ಅವರೇ ಆಗಲಿ, ಕುಮಾರ್ ನಾಯಕ್ ಅವರು ಅವತ್ತು ಅಧಿಕಾರಿ ಇದ್ದಂಥವರಾಗಲಿ, ಯಾರೇ ಆಗಲಿ,
ಇದು ಮಾತ್ರ ಫೈಂಡಿಂಗ್ಸ್. ನಂದು ಒಂದೇ ಒಂದು ಪ್ರಶ್ನೆ, ಸರ್, ಆ ಲೋಕಾಯುಕ್ತ ಪ್ರಜ್ವಲ್ ಅವ್ರದ್ದು SP ಗೆ- ವಿಡಿಯೋಗಳನ್ನೆಲ್ಲ ನಿಮ್ಮ ಬಿಡ್ರಿ, ಪಾರ್ಟಿಯವರೇ ನಾನೇನ್ ಸಪೋರ್ಟ್ ಮಾಡ್ತಿಲ್ಲ, ಬಿಟ್ಟಿದ್ದೀರಾ? ಸಪೋರ್ಟ್ ಮಾಡ್ತಿಲ್ಲ ಬಿಡ್ರಿ. ನಿಮ್ಮ ಪಾರ್ಟಿಯವರೇ ಅದೆಲ್ಲ ಬಿಡ್ರಿ, ನಾನು ಈ ಪ್ರಜ್ವಲ್ ಸುಳ್ಳ ಹೋಗ್ತಿಲ್ಲ. ನಿಮ್ಮ ನಾನು ಪಾರ್ಟಿ ತಾರಕ ಹೇಳ್ತಾ ಇರೋದು. ಪ್ರಜ್ವಲ್ ತಾರಕ ಹೇಳ್ತಾ ಇದ್ದೀನಿ, ಹಂಚಿದ್ದು ಅನ್ನೋದು ಸುಳ್ಳ ತಾರಕ ಸರ್ ಅದು? ಹೇಳ್ತಾ ಇದ್ದೀನಿ, ನೀವೇ ಹಂಚಿದ್ದು ಗೊತ್ತಿದೆ ಬಿಡಿ. ಅಲ್ಲಲ್ಲ, ನೀವು ಹಂಚಿದ್ದಲ್ಲ ಸರ್, ಕುತ್ಕೊಳ್ರಿ, ಕುಮಾರಸ್ವಾಮಿ ಒಂದ್ ಹೇಳಿದ್ರಲ್ಲ. ನಿಮಿಷ. ಕುಮಾರಸ್ವಾಮಿ ಹೇಳಿದ್ರಲ್ಲ ಕುತ್ಕೊಳ್ಳಿ, ಸರ್, ನಿಮ್ಮ ಅಲ್ಲಿದ್ದಂತ MLA ಅಶೋಕ್ ಗೌಡ್ರೆ, ಒಂದ್ ನಿಮಿಷ. ಪೆಟ್ರೋಲನ್ನ ಹಂಚಿದ್ರು. ನೀವು ಯಾವ information ಹಾಕಿ ಮಾತಾಡ್ತೀರಾ? ಕುತ್ಕೊಳ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.